ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಕಥಾ ಕಣಜ ಸ್ಮಿತಾ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನಾನಿವತ್ತು ನನ್ನ ನೀನು ಗೆಲ್ಲಲಾರೆ ಕಥೆಯ 38ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಲೈಕ್ ಶೇರ್ ಕೂಡ ಮಾಡಿ, ಸಪೋರ್ಟ್ ಮಾಡ್ತಾನೆ ಇರಿ. ಮರುದಿನ ಮುಂಜಾನೆ ಬೇಗ ಎದ್ದು ಕಾಲೇಜ್ಗೆಂದು ಹೊರಡಿ ಖುಷಿಯಿಂದ ಹಾಲ್ಗೆ ಬಂದ ವರುಣ್, ವರ್ಷ ಇಬ್ಬರಿಗೂ ಆಶ್ಚರ್ಯ ಕಾದಿತ್ತು. ಶರ್ವರಿ, ಕಲ್ಪನೆ ಇಬ್ಬರು ಕೂಡ ಅಮೆರಿಕಕ್ಕೆ ಹೊರಡಲು ಸಿದ್ಧರಾಗಿ ನಿಂತಿದ್ದರು. ಅವರ ಸುತ್ತ ಮನೆ ಮಂದಿ ಎಲ್ಲ ನೆರೆದಿದ್ದರು. ಶರ್ವರಿ, ಇದೇನಿದು? ಲಗೇಜ್ ಪ್ಯಾಕ್ ಮಾಡಿಕೊಂಡು ರೆಡಿ ಆಗಿದ್ದೀರಾ? ಯಾಕೆ ಅಮೆರಿಕಕ್ಕೆ ಹೋಗ್ತಾ ಇದ್ದೀರಾ ಇಷ್ಟು ಬೇಗ? ಒಂದೆರಡು ದಿನ ಇದ್ದು ಬಿಟ್ಟು ಆಮೇಲೆ ಹೋಗಬಹುದಲ್ಲ ಎಂದು ಹೇಳಿದ ವರುಣ್ನ ಕಡೆ ದಳ್ಳೂರಿ ನೋಟವನ್ನು ಬೀರಿದ ವರ್ಷ, ಇಷ್ಟು ದಿನ ಇದ್ದಿದ್ದು ಸಾಕಾಗ್ಲಿಲ್ವೇನು? ಇನ್ನೂ ಒಂದೆರಡು ದಿನ ಇದ್ದು ಹೋಗು ಅಂತ ಬೇರೆ ಹೇಳ್ತಾ ಇದ್ದಾನೆ. ಬಿಟ್ರೆ ಇವನು ಕೂಡ ಈ ಶರ್ವರಿ ಜೊತೆ ಅಮೆರಿಕಕ್ಕೆ ಹೋಗಿ ಸೆಟ್ಲ್ ಆಗಿ ಬಿಡ್ತಾನೆ ಅನ್ಸುತ್ತೆ. ಇವನ ಮೇಲೆ ನನಗೆ ಒಳ್ಳೆ ಅಭಿಪ್ರಾಯ ಬರುವಾಗಲೇ ಏನಾದರೂ ಒಂದು ಕಿತಾಪತಿ ಮಾಡಿ ಮತ್ತೆ ನನ್ನ ಮುಂದೆ ಕೆಟ್ಟವನಾಗ್ತಾನೆ. ಇವನು ಹೇಳೋದನ್ನ ಕೇಳ್ತಿದ್ರೆ ಇವಳನ್ನ ಬಿಟ್ಟಿರೋಕೇನೇ ಆಗಲ್ಲ ಅನ್ನೋ ರೀತಿಯಲ್ಲಿದೆ. ಎಲ್ಲ ಡೌ ನನ್ನ ಮುಂದೆ ಡ್ರಾಮಾ ಮಾಡೋದು, ನನ್ನ ಹೊಟ್ಟೆ ಉರಿಸ್ಬೇಕು ಅಂತ. ಇಷ್ಟು ದಿನ ಇವರಿಬ್ರು ಸೇರಿ ಎಷ್ಟು ಸಲ ನನ್ನ ಹೊಟ್ಟೆ ಉರಿಸ್ಲಿಲ್ಲ, ಈಗ ಮತ್ತೆ ಶುರು ಮಾಡಿಕೊಂಡ್ರು. ಅವಳು ಬೇಡ ಅಂದ್ರು ಇವನು ಬೇಕಂತಲೇ ಮಾತಾಡೋದು. ಡಬ್ಬ ನನ್ನ ಮಗ, ಇವನು ಈ ಜನ್ಮದಲ್ಲಿ ಬದಲಾಗಲ್ಲ ಎಂದು ಮನಸ್ಸಿನಲ್ಲಿಯೇ ಅವರಿಗೆ ಬೈದುಕೊಂಡಳು. ನೋ ವರುಣ್, ನಾವು ಇಂಡಿಯಾಗೆ ಬಂದು ಆಲ್ಮೋಸ್ಟ್ 1 ವೀಕ್ ಆಯ್ತು ಅನ್ಸುತ್ತೆ. ಸಾರಿಕನ ಮದುವೆ ಜೊತೆ ನಿಮ್ಮನ್ನೆಲ್ಲ ಒಮ್ಮೆ ನೋಡೋಣ ಅಂತ ಹೇಳಿ ನಾನು ಮಮ್ಮಿ ಇಲ್ಲಿಗೆ ಬಂದಿದ್ದು. ಈಗ ಸಾರಿಕನ ಮದುವೆ ಕೂಡ ಆಯಿತು, ನಿಮ್ಮನ್ನು ನೋಡಿದ್ದು ಆಯಿತು. ಹಾಗೆ ಸ್ವಲ್ಪ ದಿನ ಜಾಲಿಯಾಗಿ ನಿಮ್ಗಳ ಜೊತೆ ಟೈಮ್ ಕೂಡ ಸ್ಪೆಂಡ್ ಮಾಡಿದ್ವಿ. ಈಗ ನಾವು ಮತ್ತೆ ಅಮೆರಿಕಕ್ಕೆ ಹೋಗಲೇಬೇಕು. ನನ್ನ ಎಜುಕೇಷನ್ ಎಲ್ಲ ಕಂಪ್ಲೀಟ್ ಆಗಲಿ, ಆಮೇಲೆ ನಾನು ಇಲ್ಲೇ ಬಂದು ಸೆಟ್ಲ್ ಆಗ್ತೀನಿ. ನನಗೂ ನಿಮ್ಗಳನ್ನು ಬಿಟ್ಟು ಹೋಗೋಕೆ ಮನಸ್ಸಿಲ್ಲ. ಆದರೆ ಏನು ಮಾಡೋದು ಹೇಳು, ಮನಸ್ಸಿಲ್ಲ ಅಂತ ಹೇಳಿ ಇಲ್ಲೇ ಇರೋದಕ್ಕೆ ಆಗಲ್ಲಲ್ವಾ ಎಂದಳು ಶರ್ವರಿ. ಓ ಮೈ ಅನ್ನಮ್ಮ, ನಾವಿಷ್ಟು ದಿನ ಇಲ್ಲಿ ಇದ್ದಿದ್ದೇ ಹೆಚ್ಚು. ನಮಗೆ ಅಮೆರಿಕದಲ್ಲಿ ಹೆವಿ ವರ್ಕ್ ಇದೆ. ಈಗಾಗಲೇ ಒಂದು ಆಫೀಸ್ಗೆ ಹೋಗಿದೆ 1 ವೀಕ್ ಆಗಿದೆ. ಅದೆಷ್ಟೊಂದು ಕೆಲಸ ಪೆಂಡಿಂಗ್ ಇದೆಯೋ ಏನು. ನಾವಿಲ್ಲೇ ಇದ್ದರೆ ನಮ್ಮ ಕಂಪನಿನ ನೋಡ್ಕೊಳ್ಳೋರು ಯಾರು? ಇನ್ನೊಂದು ಸಲ ಫ್ರೀ ಮಾಡ್ಕೊಂಡು ಬರ್ತೀವಿ ವರುಣ್, ನೀನು ಬೇಜಾರಾಗಬೇಡ ಎಂದರು ಕಲ್ಪನಾ. ಸರಿ ಕಲ್ಪು, ನಿಮಗೂ ಅಲ್ಲಿ ಬೇಕಾದಷ್ಟು ಕೆಲಸ ಇರುತ್ತೆ, ಆದರೂ ಅದರ ನಡುವೆ ಬಿಡುವು ಮಾಡಿಕೊಂಡು ನಮ್ಮನ್ನು ನೋಡೋಕೆ ಅಂತ ಬಂದ್ರಲ್ಲ, ಅಷ್ಟು ಸಾಕು ಎಂದರು ಸುನೇತ್ರ. ಅವರಿಗೂ ಕಲ್ಪನಾ ಮನೆಯಲ್ಲಿರುವುದು ಇಷ್ಟ ಇರಲಿಲ್ಲ. ಹೌದು, ಶರ್ವರಿ ಓದೆಲ್ಲ ಮುಗಿದ್ಮೇಲೆ ನೀನು ಅವರಿಬ್ಬರು ಕೂಡ ಇಲ್ಲಿಗೇನೆ ಬಂದ್ಬಿಡಿ. ಇಲ್ಲೇ ಯಾವುದಾದ್ರೂ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬಹುದು. ನಿಮಗೆ ಸಂಬಂಧಿಕರನ್ನೆಲ್ಲ ಬಿಟ್ಟು ಪರದೇಶದಲ್ಲಿ ಇರೋದು ಒಳ್ಳೆಯದಲ್ಲ. ನನಗೆ ಕೂಡ ನಿಮ್ಗಳನ್ನು ಕಳಿಸಿಕೊಡೋಕೆ ಇಷ್ಟ ಇಲ್ಲ, ಆದರೆ ಏನು ಮಾಡೋದು, ಅನಿವಾರ್ಯ ಎಂದು ಹೇಳಿ ಉಸಿರನ್ನೊಮ್ಮೆ ಎಳೆದು ಬಿಟ್ಟರು ಸುಧೀಂದ್ರ. ಹೌದು ಕಣೆ ಕಲ್ಪು, ನೀನು ಇನ್ನೊಂದು ಸ್ವಲ್ಪ ವರ್ಷ ಬಿಟ್ಟು ನಮ್ಮ ಪುಟ್ಟಿನ ಕರ್ಕೊಂಡು ಇಲ್ಲಿಗೇನೆ ಬಂದ್ಬಿಡು. ಆಗ ನಾವೆಲ್ಲರೂ ಖುಷಿಯಿಂದ ಇರಬಹುದು. ನಾವೆಲ್ಲ ಇಲ್ಲಿರುವಾಗ ತಾಯಿ ಮಗಳು ನೀವಿಬ್ರು ಯಾಕೆ ಬೇರೆ ದೇಶದಲ್ಲಿ ಇರೋದು? ಎಲ್ಲರೂ ಜೊತೆಗೆ ಇಲ್ಲೇ ಇರಬಹುದಲ್ಲ. ಇನ್ನಾದರೂ ಆ ಪರದೇಶದ ಮೇಲಿರೋ ಹುಚ್ಚು ಪ್ರೀತಿನ ಬಿಟ್ಬಿಡು ಎಂದು ಮಗಳಿಗೆ ಬುದ್ಧಿ ಹೇಳಿದರು ದ್ವಾರಕನಾಥ್ ಮತ್ತು ಯಶೋಧ. ಓ ಮೈ ಅನ್ನಮ್ಮ, ಸರಿ ಸರಿ, ಅದನ್ನೆಲ್ಲ ಅಮೆರಿಕಕ್ಕೆ ರೀಚ್ ಆದಮೇಲೆ ಡಿಸೈಡ್ ಮಾಡಿ ಹೇಳ್ತೀನಿ. ಈಗ ಸದ್ಯಕ್ಕೆ ನಮಗೆ ಫ್ಲೈಟ್ಗೆ ಲೇಟ್ ಆಗ್ತಿದೆ, ನಾವಿನ್ನೂ ಬರ್ತೀವಿ. ಅಣ್ಣ, ಅತ್ತೆ, ಅಪ್ಪ ಅಮ್ಮ, ವರುಣ್ ಬರ್ತೀವಿ ಕಣೋ, ಬಾಯ್ ಎಂದು ಹೇಳಿ ವ್ಯಾನಿಟಿ ಬ್ಯಾಗನ್ನು ಹಿಡಿದುಕೊಂಡು ಹೊರಗೆ ಬಂದರು ಕಲ್ಪನಾ. ಅವರ ಹಿಂದೆಯೇ ಮನೆಯವರೆಲ್ಲರೂ ಬಂದರು. ವರುಣ್ ಅವರ ಲಗೇಜ್ಗಳನ್ನೆಲ್ಲ ಕಾರ್ನಲ್ಲಿ ತಂದಿಟ್ಟನು. ಕಾರ್ನಲ್ಲಿ ಹತ್ತಿ ಕುಳಿತುಕೊಳ್ಳುವ ಹೊರಡಿದ ಶರ್ವರಿ ತಕ್ಷಣ ಕಾರ್ನಿಂದ ಇಳಿದು ವರ್ಷಳ ಬಳಿ ಬಂದಳು. ಅವಳು ಕಾರ್ ಹತ್ತುವ ಬದಲು ತನ್ನೆಡೆಗೆ ಬರುವುದನ್ನು ಕಂಡ ವರ್ಷ, ಅರೆ, ಇವಳು ಯಾಕೆ ನನ್ನ ಹತ್ರ ಬರ್ತಾ ಇದ್ದಾಳೆ? ಏನಾದರೂ ವರುಣ ನನಗೆ ಬಿಟ್ಕೊಡು ಅಂತ ಕೇಳೋದಕ್ಕೆ ಬರ್ತಿದ್ದಾಳ? ಹಾಗೇನಾದರೂ ಅವಳು ಕೇಳಿದರೆ ನಾನು ಚಪ್ಪಾಯಿ ಅಂದರೆ ಅವಳಿಗೆ ಬಿಟ್ಟು ಕೊಡಲ್ಲ. ಬರಲಿ, ಇವತ್ತು ಅದೇನೇ ಆಗಲಿ ಸರಿಯಾಗಿ ಮಾತಾಡ್ತೀನಿ. ನಾನು ಕೊಡೋ ಡೋಸ್ಗೆ ಮತ್ತೆ ಇವಳು ವರುಣ್ ಹತ್ರ ಮಾತಾಡಬಾರ್ದು ಅಂತ ಟ್ರೀಟ್ಮೆಂಟ್ ಕೊಡ್ತೀನಿ ಎಂದು ಮನಸ್ಸಿನಲ್ಲಿಯೇ ಹೇಳಿಕೊಂಡಳು. ಏನು ವರ್ಷ, ಮನಸ್ಸಲ್ಲಿಯೇ ನನ್ನನ್ನು ಬೈಕೊಳ್ತಾ ಇರೋ ಹಾಗಿದೆ, ಏನು ಯೋಚನೆ ಮಾಡ್ತಿದ್ಯಾ? ಹೋ, ಅಮೆರಿಕಕ್ಕೆ ಹೊರಟವಳು ಯಾಕೆ ನನ್ನ ಹತ್ರ ಬಂದ್ಲ ಅಂತನಾ? ಹಾಗೆಲ್ಲ ಏನೂ ಇಲ್ಲ, ಸ್ವಲ್ಪ ಹೊತ್ತು ಮಾತಾಡಬೇಕಿತ್ತು, ಅದಕ್ಕೆ ಬಂದಳು ಎಂದಳು ಶರ್ವರಿ. ನಂಗೆ ಗೊತ್ತಿತ್ತು ಕಣೆ ನೀನು ಹೀಗೆ ಹೇಳ್ತೀಯ ಅಂತ. ಇವತ್ತು ನಿನ್ನ ಗ್ರಹಚಾರನ ಬಿಡಿಸಿಬಿಡ್ತೀನಿ. ಅದು ಯಾವ ಅಡ್ಡ ಬರ್ತಾನೋ ನಾನು ನೋಡ್ತೀನಿ. ಆ ವರುಣ್ ಏನಾದರೂ ನನ್ನನ್ನು ತಡೆಯೋದಕ್ಕೆ ಬಂದರೆ ನಿನ್ನ ಜೊತೆ ಅವನಿಗೂ ಗ್ರಹಚಾರ ಬಿಡಿಸಿಬಿಡ್ತೀನಿ ಎಂದು ಮನಸ್ಸಿನಲ್ಲಿ ಹೇಳಿಕೊಂಡ ವರ್ಷ, ಮಾತಾ? ಏನು ಶರ್ವರಿ ಅದು, ಹೇಳು ಎಂದಳು.
ನಾನು ಮೊದಲನೇ ಸಲ ಈ ಮನೆಗೆ ಬರುವಾಗ ನಿನ್ನನ್ನು ವರುಣ್ ಪಕ್ಕದಲ್ಲಿ ನೋಡಿ ತುಂಬ ಹೊಟ್ಟೆ ಕಿಚ್ಚು ಪಟ್ಕೊಂಡಿದ್ದೆ. ವರುಣ್ ಹೆಂಡತಿ ನೀನು ಅಂತ ಕೇಳಿ ತುಂಬ ಬೇಜಾರಾಗಿಬಿಟ್ಟೆ. ಅವನಿಗೆ ಮದುವೆ ಫಿಕ್ಸ್ ಆಗಿದೆ ಅಂತ ಮಮ್ಮಿ ಹೇಳಿದಾಗಲೇ ನಾನು ತುಂಬ ಬೇಜಾರು ಮಾಡಿಕೊಂಡು ಹತ್ಬಿಟ್ಟಿದ್ದೆ. ಯಾಕೆ ಗೊತ್ತಾ? ಯಾಕೆಂದರೆ ನಾನು ಅವನನ್ನು ತುಂಬ ಲವ್ ಮಾಡ್ತಿದ್ದೆ. ಅದು ಈಗದಿಂದಲ್ಲ, ಚಿಕ್ಕವಳಿಂದ. ಅವನು ಅಂದರೆ ನನಗೆ ಹುಚ್ಚು ಪ್ರೀತಿ. ಮದುವೆ ಆಗೋದಂತಾದರೆ ಅದು ಅವನನ್ನೇ ಅಂತ ಡಿಸೈಡ್ ಮಾಡಿದ್ದೆ. ನೀನು ಅವನನ್ನು ಈಗ ನೋಡ್ತಾ ಇದ್ದೀಯಾ, ಆದರೆ ನಾನು ಅವನನ್ನು ಸಣ್ಣ ವಯಸ್ಸಿನಲ್ಲೇ ನೋಡಿದ್ದೀನಿ. ಬಟ್ ನನ್ನ ಬ್ಯಾಡ್ ಲಕ್ ಏನಂದರೆ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅವಕಾಶ ಸಿಗದೇ ಇರೋದು. ನಾನು ಹುಟ್ಟಿದ 1 ವರ್ಷಕ್ಕೇನೆ ನನ್ನನ್ನು ಮಮ್ಮಿ ಡ್ಯಾಡಿ ಅಮೆರಿಕಕ್ಕೆ ಕರ್ಕೊಂಡು ಹೋದರು. ಅದು ಆದಮೇಲೆ ನನ್ನ ಮತ್ತೆ ಅವನ ಫ್ರೆಂಡ್ಶಿಪ್ ಕಟ್ಟಾಗಿ ಹೋಯಿತು. ಅವನು ಇಲ್ಲಿದ್ದರೆ ನಾನೆಲ್ಲೂ ದೂರದ ಅಮೆರಿಕದಲ್ಲಿದ್ದೆ. ಆದರೆ ನಾನು ಅವನಿಂದ ಎಷ್ಟೇ ದೂರ ಇದ್ದರೂ ಅವನ ಮೇಲಿನ ಪ್ರೀತಿ ಮಾತ್ರ 1 ಇಂಚು ಕಡಿಮೆ ಆಗಿರಲಿಲ್ಲ. ಅವನಿಗೆ ಮದುವೆ ಫಿಕ್ಸ್ ಆಗಿರೋ ಹೊತ್ತಿಗೆ ನನಗೆ ಎಕ್ಸಾಮ್ ಕೂಡ ಸ್ಟಾರ್ಟ್ ಆಗಿತ್ತು. ಹಾಗೆ ಮಮ್ಮಿಗೆ ಕೂಡ ಬಿಸ್ನೆಸ್ ಟ್ರಿಪ್ಗೆ ಹೋಗೋಕ್ಕಿತ್ತು. ಹಾಗಾಗಿ ನನಗೆ ಮದುವೆಗೆ ಬರೋಕ್ಕೆ ಕೂಡ ಆಗಲಿಲ್ಲ. ಒಂದು ವೇಳೆ ನಾನು ಬರ್ತಾ ಇದ್ದಿದ್ರೆ ಅದೇನಾಗ್ತಿತ್ತು ಐ ಡೋಂಟ್ ನೋ. ಬಟ್ ಒಂದಂತೂ ಸತ್ಯ, ನಾನು ಈಗ ಕೂಡ ಅವನನ್ನು ಪ್ರೀತಿಸ್ತಿದ್ದೀನಿ. ಮುಂದೆ ಅವನಿಗೆ ಮಕ್ಕಳಾದರೂ ಕೂಡ ಪ್ರೀತಿಸ್ತಾನೆ ಇರ್ತೀನಿ. ನನ್ನ ಪ್ರೀತಿಗೆ ಕೊನೆ ಅನ್ನೋದೇ ಇಲ್ಲ ಎಂದಳು ಶರ್ವರಿ. ಈಗ ಮಾತ್ರ ಅವಳ ಮಾತನ್ನು ಕೇಳಿ ವರ್ಷಳಿಗೆ ಶಾಕ್ ಆಗಿತ್ತು. ಹೇ ವರ್ಷ, ಡೋಂಟ್ ವರಿ. ನಿನ್ನ ವರುಣ ನಾನೇನು ಬಿಟ್ಕೊಡು ಅಂತ ಕೇಳಲ್ಲ. ಬಿಕಾಸ್ ಈಗ ಅವ್ನು ನಿನ್ನ ಗಂಡ, ನಿನ್ನ ಸತ್ತು. ಮದುವೆ ಆಗಿರೋ ಹುಡುಗನನ್ನು ಅವನ ಹೆಂಡತಿಯಿಂದ ಕಿತ್ಕೊಳ್ಳುವಷ್ಟು ಕೆಟ್ಟವಳಲ್ಲ ನಾನು ಎಂದು ಹೇಳಿದ ಶರ್ವರಿ. ಮಾತು ಕೇಳಿ ವರ್ಷಳಿಗೆ ನಿರಾಳ ಆಗಿತ್ತು. ಹೋದ ಜೀವ ಮತ್ತೆ ಬಂದ ಹಾಗಾಗಿತ್ತು. ನೀನು ತುಂಬ ಲಕ್ಕಿ ವರ್ಷ. ಚಿನ್ನದಂಥ ಹುಡುಗ ನಿಂಗೆ ಸಿಕ್ಕಿದ್ದಾನೆ. ವರುಣ್ ತುಂಬ ಒಳ್ಳೆಯವನು, ಆದರೆ ಕೋಪ ದುಡುಕುತನ ಜಾಸ್ತಿ ಅಷ್ಟೇ. ಯಾರ ಹತ್ರನೂ ತನ್ನ ಪ್ರೀತಿನ ಹೇಳ್ಕೊಳ್ಳಲ್ಲ ಅವನು. ನಿಂಗೊಂದು ವಿಷಯ ಗೊತ್ತಾ? ಅವನಿಗೆ ನಿನ್ನ ಜೊತೆ ಮದುವೆ ಆಗಿದೆ ಅಂದಾಗ ನಾನು ಅದೆಷ್ಟು ಹೊಟ್ಟೆ ಕಿಚ್ಚು ಪಡ್ಕೊಂಡಿದ್ದೆ ಅಂತ. ನಿಜ ಹೇಳಬೇಕಂದ್ರೆ ನಾನು ಈ ಮನೆಗೆ ಬಂದಿದ್ದೆ ನಿನ್ನನ್ನು ನೋಡಬೇಕಂತ. ಯಾಕಂದರೆ ನಿಮ್ಮಿಬ್ಬರ ಮದುವೆಗೆ ನಾನು ಬಂದಿರಲಿಲ್ಲಲ್ವಾ, ಅದಕ್ಕೆ. ಬರುವಾಗ ತಲೆಯಲ್ಲಿ ಅದೇನೇನು ಯೋಚನೆ ಮಾಡ್ಕೊಂಡು ಬಂದಿದ್ದೆ. ಆದರೆ ಇಲ್ಲಿಗೆ ಬಂದು ನಿಮ್ಮಿಬ್ಬರ ಜೋಡಿನ ನೋಡಿ ತುಂಬ ಖುಷಿಪಟ್ಟಿದ್ದೆ. ನಾನು ನಿನಗೆ ಏನೆಲ್ಲ ಹೇಳಬೇಕು ಬೈಬೇಕಂತ ಅಂದ್ಕೊಂಡು ಬಂದಿದ್ದು ಅದೆಲ್ಲ ತಲೆ ಕೆಳಗಾಗಿ ಹೋಯಿತು. ಯಾಕೆ ಆಶ್ಚರ್ಯ ಆಗ್ತಿದೆಯಾ ನನ್ನ ಮಾತು ಕೇಳಿ? ಇದು ನಿನಗೆ ಆಶ್ಚರ್ಯಕರ ಆಗಿದ್ದರೂ ಸತ್ಯನೇ. ನಾನು ಇದ್ದ ಈ 1 ವಾರದಲ್ಲಿ ನಿಮ್ಮಿಬ್ಬರನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸಿದ್ದೀನಿ. ನಿಮ್ಮಿಬ್ಬರ ಮಧ್ಯೆ ಇರೋ ಅಂಡರ್ಸ್ಟ್ಯಾಂಡಿಂಗ್, ಪ್ರೀತಿ, ಕಾಳಜಿ, ಮಧ್ಯೆ ಮಧ್ಯೆ ಜಗಳ, ಕೋಪ, ಸ್ನೇಹ. ನೀನು ಅವನ ಮೇಲೆ ಕೋಪ ಮಾಡಿಕೊಂಡು ರೇಗಾಡೋದು, ಅವನು ನಿನ್ನನ್ನು ಸಮಾಧಾನ ಮಾಡೋದು, ಇದೆಲ್ಲ ನನಗೆ ತುಂಬ ಹಿಡಿಸ್ತು. ಅವನು ನಿನ್ನನ್ನು ಕೇರ್ ಮಾಡೋ ರೀತಿ, ನೀನು ಅವನನ್ನು ಯಾರಿಗೂ ಬಿಟ್ಕೊಡೋದೆ ಕೇರ್ ಮಾಡೋದು, ಇದೆಲ್ಲದನ್ನು ನಾನು ನೋಡಿದ್ದೀನಿ. ಇಷ್ಟೇ ಯಾಕೆ, ನಿಜ ಹೇಳ, ನಿಮ್ಮಿಬ್ಬರ ಜೋಡಿ ತುಂಬ ಮುದ್ದಾಗಿದೆ. ವರುಣ್ಗೆ ನನಗಿಂತ ನೀನೇ ಪರ್ಫೆಕ್ಟ್ ಆದ ಹುಡುಗಿ. ಮೇಡ್ ಫಾರ್ ಈಚ್ ಅದರ್ ನೀವಿಬ್ಬರು ಕೂಡ. ಅವನನ್ನು ಯಾವತ್ತಿಗೂ ಯಾರಿಗೂ ಬಿಟ್ಟು ಕೊಡೋದಕ್ಕೆ ಹೋಗಬೇಡ ವರ್ಷ. ಮತ್ತು ಇನ್ನೊಂದು ವಿಷಯ, ನಾನು ವರುಣ್ ಜೊತೆ ಮಾತಾಡಿದಾಗ ಅವನು ನನ್ನ ಜೊತೆ ತುಂಬ ಕ್ಲೋಸ್ ಆಗಿದ್ದಾಗ ನಿನಗೆ ಆಗ್ತಿದ್ದ ಸಂಟ ನನಗೆ ನಿನ್ನ ಮುಖದ ಎಕ್ಸ್ಪ್ರೆಷನ್ನಲ್ಲಿಯೇ ಗೊತ್ತಾಗ್ತಿತ್ತು. ಅವನು ನನ್ನ ಸೇರಬೇಕಾದವನು, ಅವನು ನನ್ನ ಗಂಡ, ನನ್ನ ಸತ್ತು ಅನ್ನೋ ನಿಲುವು ನಿನ್ನ ಮುಖದಲ್ಲಿ ನೀನು ನಡ್ಕೊಳ್ತಾ ಇದ್ದ ರೀತಿಯಲ್ಲಿ ತುಂಬ ಸ್ಪಷ್ಟವಾಗಿ ಕಾಣಿಸ್ತಿತ್ತು. ಅದನ್ನು ನಾನು ತಪ್ಪಂತ ಹೇಳಲ್ಲ. ಯಾಕೆಂದರೆ ಪ್ರತಿಯೊಂದು ಹುಡುಗಿಗೂ ಕೂಡ ತನ್ನ ಗಂಡ ಇನ್ನೊಬ್ಬರ ಜೊತೆ ಕ್ಲೋಸ್ ಆಗಿರೋದನ್ನು ನೋಡೋದಕ್ಕೆ ಆಗಲ್ಲ. ಪ್ರೀತಿ ಇದ್ದ ಕಡೆ ಮಾತ್ರ ಈ ತರಹದ ಭಾವನೆ ಬರೋದು. ವರ್ಷ, ವರುಣ್ ನನಗೆಲ್ಲ ಹೇಳಿದ್ದಾನೆ. ನಿಮ್ಮಿಬ್ಬರ ಮದುವೆ ಯಾಕಾಯಿತು, ಹೇಗಾಯಿತು ಅಂತ ಎಲ್ಲನೂ ಗೊತ್ತಿದೆ. ಅದಕ್ಕೆ ನಾನು ನಿಂಗೊಬ್ಳು ಒಳ್ಳೆ ಫ್ರೆಂಡಾಗಿ ಹೇಳ್ತಾ ಇದ್ದೀನಿ. ನನಗೆ ಹೇಗೋ ಅವನು ಸಿಗಲಿಲ್ಲ, ಆದರೆ ನಿಂಗೆ ಅವನು ಸಿಕ್ಕಿದ್ದಾನೆ. ದಯವಿಟ್ಟು ಅವನನ್ನು ಕಳ್ಕೊಬೇಡ. ಅವನ ಮನಸ್ಸಲ್ಲಿ ಕೂಡ ನಿನ್ನ ಬಗ್ಗೆ ಪ್ರೀತಿ ಕಾಳಜಿ ಇದೆ, ಆದರೆ ಅವನು ತೋರಿಸ್ಕೊಳ್ಳಲ್ಲ ಅಷ್ಟೇ. ಅವನು ನನ್ನ ಜೊತೆ ಅಷ್ಟೊಂದು ಕ್ಲೋಸ್ ಆಗಿದ್ದು ನಿನ್ನನ್ನು ಉಳಿಸ್ಬೇಕು, ನಿನ್ನ ಕಾಲಿಳಿಬೇಕು ಅಂತ ಅಷ್ಟೇ. ಅದನ್ನು ಬಿಟ್ಟರೆ ಬೇರೆ ಯಾವ ಉದ್ದೇಶನೂ ಅವನಿಗಿರಲಿಲ್ಲ. ಹೋಗೋಕ್ಕಿಂತ ಮುಂಚೆ ನಿಂಗೆ ಇದನ್ನು ಹೇಳಬೇಕಂತ ಅನ್ನಿಸ್ತು, ಹೇಳಿದೆ ಎಂದಳು ಶರ್ವರಿ. ಅವಳು ಆಡಿದ ಮಾತಿನಲ್ಲಿ ಯಾವುದೇ ತರಹದ ಕಪಟತನ ಇರಲಿಲ್ಲ. ಅದು ಅವಳ ಮನಸ್ಸಿನಿಂದ ಬಂದ ಮಾತು. ಆದರೆ ಅವಳ ಮಾತನ್ನು ಕೇಳಿ ಬೆದರುಗೊಂಬೆಯಂತೆ ನಿಂತಿದ್ದು ಮಾತ್ರ ನಮ್ಮ ವರ್ಷ. ಮುಂದುವರಿಯುವುದು. 2 ದಿನದಿಂದ ನನಗೆ ಸ್ವಲ್ಪ ಆರೋಗ್ಯ ಸರಿ ಇರಲಿಲ್ಲ. ಆ ಕಾರಣದಿಂದ ನಾನು ಕತೆಗಳನ್ನು ಹಾಕಿಲ್ಲ. ಬಟ್ ನನಗೆ ಏನು ಬೇಜಾರಂದರೆ, ಈಗ ಪ್ರೆಸೆಂಟ್ ನಾನು 3 ಕತೆ ಹಾಕ್ತಿದ್ದೀನಿ. ಪೌರ್ಣಮಿ, ಹೃದಯ ಬಡಿತ ಇದು ನಿಂದೇನ, ನನ್ನ ನೀನು ಗೆಲ್ಲಲಾರೆ. ಅದು ಕೂಡ ನೀವೆಲ್ಲ ಕೇಳಿದ್ದಕ್ಕೆ ನಾನು ನನ್ನ ನೀನು ಗೆಲ್ಲಲಾರೆ ಕತೆ ವಾಪಸ್ ಸ್ಟಾರ್ಟ್ ಮಾಡಿದ್ದು. ಬಟ್ ತುಂಬ ಅಂದರೆ ತುಂಬ ಕಡಿಮೆ ವ್ಯೂಸ್ ಬರ್ತಿದೆ. ಲೈಕ್ಸ್ ನನಗೆ ಅಡ್ಡಿ ಇಲ್ಲ, ಅದು ಬರದೇ ಹೋದರು. ಬಟ್ ವ್ಯೂಸ್ ತುಂಬ ಅಂದರೆ ತುಂಬ ಕಡಿಮೆ ಇದೆ. ದಯವಿಟ್ಟು ಆ ರೀತಿ ಮಾಡಬೇಡಿ. ಯಾಕಂತ ಹೇಳಿದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ತುಂಬ ಎಫೆಕ್ಟ್ ಆಗ್ತಿದೆ ಅದರಿಂದ. ದಯವಿಟ್ಟು
ಆದಷ್ಟು ಜನರಿಗೆ ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರಾದರೂ ಇದ್ರೆ ಶೇರ್ ಮಾಡಿ. ನೀವು ಕೂಡ ನೋಡಿ, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಅದು ಕೂಡ ನನಗೆ ಫಾಲ್ಟ್ ಆಗುತ್ತೆ. ಸ್ಟಾರ್ಟಿಂದ ಎಂಡ್ವರೆಗೂ ನೋಡಿ, ಸಪೋರ್ಟ್ ಮಾಡಿ. ಯಾರಾದರೂ ಒಬ್ರು ಬೆಳೀತಾರೆ ಅಂದರೆ ಅದಕ್ಕೆ ಸಪೋರ್ಟ್ ಮಾಡಬೇಕು ನಾವು, ಅವರನ್ನು ತುಳಿಯೋದಕ್ಕೆ ನೋಡಬಾರ್ದು. ಬಿಕಾಸ್ ಐ ಆಮ್ ಎ ಯಂಗ್ ಯೂಟ್ಯೂಬರ್. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಹೃದಯ ಬಡಿತ ಇತ್ತು ನಿಂದೆನ ಕತೆಗೆ ತೋರಿಸ್ತಿರುವಂತಹ ಪ್ರೀತಿಯನ್ನು ಈ ಕತೆಗೂ ತೋರಿಸಿ. ಆ್ಯಂಡ್ ಪೌರ್ಣಮಿ ಅದು ಅಂತೂ ಬಸ್ಟ್ ಅಂತ ನನಗೇನು ಫೀಲ್ ಬರ್ತಿದ್ದೆ. ತುಂಬ ವ್ಯೂಸ್ ಕಡಿಮೆ ಇದೆ, ಯಾಕಂತ ಗೊತ್ತಿಲ್ಲ. ಬಟ್ ಸ್ಟಿಲ್ ನಾನು ಯಾವತ್ತೂ ಹೋಪ್ ಕಳ್ಕೊಳ್ಳೋದಿಲ್ಲ. ನನ್ನ ಪ್ರಯತ್ನ ನಾನು ಮಾಡ್ತಾನೆ ಇದ್ದೀನಿ. ನೋಡೋಣ, ಜನರ ಮನಸ್ಸನ್ನು ಗೆಲ್ಲೋದಷ್ಟು ಸುಲಭ ಅಲ್ಲ ಅನ್ನೋದು ನನಗೂ ಗೊತ್ತು. ಬಟ್ ಮೊದಲೆಲ್ಲ ಇದಕ್ಕೆ 500 ತನಕ ವ್ಯೂಸ್ ಬರ್ತಾ ಇದ್ದದ್ದು, ಇವಾಗ 100 ನಿಂತಿದೆ. ಯಾಕಂತ ಗೊತ್ತಿಲ್ಲ, ಅಷ್ಟೊಂದು ಕೆಟ್ಟದಾಗಿದೆಯಾ ನನ್ನ ಕತೆ ಅಂತ ನನಗೆ ನಮ್ಮೊಮ್ಮೆ ಅನಿಸುತ್ತೆ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ.